ಪ್ರೆಸೆಂಟ್ ಮಾಡ್ತಾ ಇರುವಂತಹ ಸ್ಟೋರಿ ಇದೆಯಲ್ಲ, ನಮ್ಮ ವ್ಯವಸ್ಥೆ ಮನುಷ್ಯ ಬದುಕಿದ್ದಾಗ್ಲಂತೂ ಅದನ್ನ ರಕ್ತವನ್ನ ಒಳ್ಳೆ ಜಿಗಣೆ ತರ ಹೀರ್ತಾ ಇತ್ತು ಅನ್ನೋದು ನಮಗೆ ಗೊತ್ತಿತ್ತು. ಸತ್ತ ಮೇಲೂ ಕೂಡ ಗೌರವಯುತವಾಗಿ ಮನುಷ್ಯರನ್ನ ಕಳಿಸ್ಕೊಡೋದಕ್ಕೆ ಮತ್ತೆ ಇರುವಂತಹ ಮನುಷ್ಯರು ಬಯಸೋದಿಲ್ಲ ಅನ್ನೋ ಸ್ಟೋರಿನ ನಾವು ತೋರಿಸ್ತಾ ಇದ್ದೀವಿ. ಹಾಗಾದ್ರೆ ಎಲ್ಲಿದು ಸ್ಟೋರಿ? ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ಸ್ಮಶಾನದಲ್ಲೂ ಕೂಡ ರಕ್ತ ಹೀರುವಂತಹ ಜನ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಶವ ಸಂಸ್ಕಾರಕ್ಕೆ ಅಂತ ಹೇಳಿದ್ರೆ ಎರಡು ಆಪ್ಷನ್ಸ್ ಇರುತ್ತೆ. ಒಂದು, ನಾವು ಶವ ಸಂಸ್ಕಾರ ಮಾಡಬೇಕಾದ್ರೆ ಚಿತಾಗಾರದಲ್ಲಿ ವುಡ್ ಮೂಲಕ ಮಾಡಬಹುದು, ಅಂದ್ರೆ ಸೌದೆ ಮೂಲಕ ಮಾಡಬಹುದು, ಅಥವಾ ಎಲೆಕ್ಟ್ರಿಕ್ ಮೆಥಡ್ ಅಲ್ಲಿ ಮಾಡಬಹುದು. ಇದೆರಡರಲ್ಲೂ ಕೂಡ ಡೀಲ್ ಮಾಡೋದಕ್ಕೆ ಬ್ರೋಕರ್ಸ್ ಕಾಯ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಹೆಣ ಸುಡೋದಕ್ಕೆ ಬ್ರೋಕರ್ಸ್ ಕಂಡೀಷನ್ ಇದೆಯಂತೆ. ಆ ಕಂಡೀಷನ್ಸ್ ಅನ್ನ ಪೂರೈಸಿದ್ರೆ ಮಾತ್ರ ಹೆಣ ಸುಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹೆಣ ಸುಡಬೇಕಂದ್ರೆ ಸ್ಲಾಟ್ ಬುಕ್ ಮಾಡ್ಕೊಂಡ್ರೆ ಸಾಕಾಗಲ್ಲ, ಖಂಡಿತವಾಗಿ ಸೌದೆಗಳನ್ನ ನಮ್ಮ ಹತ್ರನೇ ತಗೊಳ್ಬೇಕು. ಅದಕ್ಕೆ 6,000 ರೂಪಾಯಿ ನೀವು ಕೊಡಬೇಕು. BBMPಯ ಮಿನಿಮಮ್ ಚಾರ್ಜ್ ಜೊತೆಗೆ 6,000 ರೂಪಾಯಿ ಕೊಟ್ರೆ ಮಾತ್ರ ಹೆಣ ಸುಡೋದಕ್ಕೆ ಅವಕಾಶ ಇದೆ. ಇಲ್ಲಾಂದ್ರೆ ನಿಮಗೆ ಬೇಕಾಗಿದ್ದ ಕಡೆ ಹೋಗಿ ಸುಟ್ಕೊಳ್ಳಿ ಅಂತ ಕೇವಲವಾಗಿ ಮಾತಾಡ್ತಾರೆ ಬ್ರೋಕರ್ಸು. ನಮಗೆ ಪ್ರಶ್ನೆ ಬರೋದು, ಈ ಸ್ಮಶಾನಗಳ ಗುತ್ತಿಗೆಯನ್ನ ಬ್ರೋಕರ್ಗಳಿಗೆ ವಹಿಸ್ಕೊಟ್ಬಿಟ್ಟಿದ್ಯಾ BBMP ಆಯುಕ್ತರು ಉತ್ತರ ಕೊಡ್ಬೇಕು ಇದಕ್ಕೆ. ಯಾಕಂದ್ರೆ ಈ ಸ್ಮಶಾನಗಳನ್ನ ಮ್ಯಾನೇಜ್ ಮಾಡೋದು, ಇದಕ್ಕೆ ದುಡ್ಡನ್ನ ಎತ್ತಿಡೋದು BBMP ಬಜೆಟ್ನಲ್ಲೇ. ಅವರು ಉತ್ತರ ಕೊಡಬೇಕು. BBMP ಆಯುಕ್ತರು ಮಾತ್ರ ಅಲ್ಲ, ನಗರಾಭಿವೃದ್ಧಿ ಸಚಿವರು ಕೂಡ ಉತ್ತರವನ್ನು ಕೊಡಬೇಕು. ಯಾಕಂದ್ರೆ ಅವರ ವ್ಯಾಪ್ತಿಯಲ್ಲೇ ಬರುವಂತಹ ವಿಚಾರಗಳು ಇವೆಲ್ಲವೂ ಕೂಡ. ಸ್ಟಿಂಗ್ ಆಪರೇಷನಲ್ಲಿ ಬ್ರೋಕರ್ಸ್ಗಳು ಹೇಗೆ ಮೃಗೀಯ ವರ್ತನೆಯನ್ನು ತೋರಿಸಿದ್ದಾರೆ ಅನ್ನೋದು ನಾವು ತೋರಿಸ್ತೀವಿ ನಿಮಗೆ. ದುಡ್ಡಿಲ್ದಿರೋ ವ್ಯಕ್ತಿಗಳನ್ನ ಸಮಾಜ ಎಷ್ಟು ಕೇವಲವಾಗಿ ನೋಡಬಹುದು ಅನ್ನೋದಕ್ಕೆ ಇದು ಉದಾಹರಣೆ. ಸಾಯೋ ತನಕ ಮನುಷ್ಯನಿಗೆ ನೆಮ್ಮದಿ ಇರಲ್ಲ. ಸತ್ತ ಮೇಲೆ ಅಟ್ಲೀಸ್ಟ್ ಸ್ವರ್ಗವಾಸಿಗಳಾಗೋದಕ್ಕೆ ಮುಂಚೆ ಗೌರವಯುತವಾಗಿ ಅವ್ರನ್ನ ಕಳಿಸ್ಕೊಡ್ಬೇಕು ಅಂತ ಕೋರ್ಟ್ಗಳು ಹೇಳುತ್ತೆ. ಕೋರ್ಟ್ಗಳ ಆದೇಶವನ್ನ ಗಾಳಿಗೆ ತೂರಲಾಗಿದೆ. ಅಂದ್ರೆ ಟೆಂಡರ್ ತಗೊಂಡ್ರೆ ನೀವು ಇಲ್ಲ, 2-3 ಅಂಗಡಿಯಲ್ಲಿ ಆಗ್ತದೆ. 5,600 ರೂಪಾಯಿ. 5,600 ಅಲ್ಲೇನು ಖರ್ಚು ಬರಲ್ಲ, ಒಂದು 300 ರೂಪಾಯಿ ಖರ್ಚು. ಅದೆಲ್ಲ ನೀವೇ ಮಾಡಿಕೊಡ್ತೀರಾ? ಅದೇ ಕಡಿಮೆ ಇಲ್ಲ ಸರ್. 5,600 ಸೌದೆ ಬಿಟ್ಟು ಬುಕ್ ಕೊಡಲ್ಲ, ಬುಕ್ ಮಾಡ್ಕೊಳಕ್ ಬಿಡಲ್ಲ. ನಾವೇ ಸೌದೆ ತಂದು ಹಾಕ್ಬಿಡ್ತೀವಿ. ಇದರಲ್ಲಿ BBMP ಚಾರ್ಜ್ ಎಲ್ಲ ಸೇರಿ ಇರುತ್ತೆ ಸರ್. ಹೌದು, 300 ರೂಪಾಯಿ ಮಾತ್ರ ಖರ್ಚು ಇರುತ್ತೆ. ತರಂಗಿಲ್ಲ ಬಿಡಿ, ಬಂದರೂ ಇಲ್ಲ ಹಾಕೊಳಕ್ಕೆ. ಅಲ್ಲ, ಈಗ ಕಡ್ದಿರೋದೆ ಹಂಗಿದ್ರೆ ಅಲ್ಲೆಲ್ಲ ಊರ ಕಡೆನೇ ಎಲ್ಲರೂ ಮಾಡ್ತಾರೆ. ನಾವೇ ತಂದ್ಬಿಡ್ತೀವಿ. ತಂದ್ಬಿಟ್ಟು ಎಲ್ಲ ರೋಡಲ್ಲಿ ಇಟ್ಕೊಂಡು ಮಾಡಿ. ಅಲ್ಲ, BBMP ಅವರೆಲ್ಲ ಒಂದು 300 ರೂಪಾಯಿ 400 ರೂಪಾಯಿ ಅದಾಗಲ್ಲ ಬಿಡಿ, 1,000 ರೂಪಾಯಿ ಮುಗ್ದೋಗುತ್ತೆ. ಏನು ಮಾತಾಡಿದ್ರೆ ಅದಾಗಲ್ಲ. ನೀವು ಇಂಥವೆಲ್ಲ BBMP ಅಲ್ಲಿ ನಾನು ಸೌದೆ ತರ್ತೀನಿ, ನೀವು ಜಾಗ ಕೊಡಿ ಅಂದ್ರೆ ಯಾವಾಗ ಆಗುತ್ತೆ ನಿಮ್ಗೆ. ಅಲ್ಲಿ ಹಗಲು ದರೋಡೆ ಆಗಿದೆ, ಇಲ್ಲಿ ಹಗಲು ದರೋಡೆ ಆಗಿದೆ ಅನ್ನೋದನ್ನು ಕೇಳ್ತಾ ಇದ್ವಿ, ನೋಡ್ತಾ ಇದ್ವಿ. ಈಗ ಸ್ಮಶಾನದಲ್ಲೂ ಕೂಡ ಹಗಲು ದರೋಡೆ ಆಗ್ತಾ ಇದೆ. 100 ರೂಪಾಯಿ ಕೊಡೋ ಜಾಗದಲ್ಲಿ 6,000 ರೂಪಾಯಿ ಪೀಕ್ತಾ ಇದ್ದಾರೆ ಎನ್ನುವಂತಹ ವಿಚಾರ ಪಬ್ಲಿಕ್ ಟಿವಿಯ ರಹಸ್ಯ ಕಾರ್ಯಾಚರಣೆಯಲ್ಲಿ ಗೊತ್ತಾಗ್ತಾ ಇದೆ. ಚಾಮರಾಜಪೇಟೆಯ TR ಮಿಲ್ ಚಿತಾಗಾರದಲ್ಲಿ ಸೌದೆ ಬ್ರೋಕರ್ಸ್ ಶವ ಸುಡ್ಲಿಕ್ಕೆ ಸೌದೆಗಂತಲೇ 6,000 ರೂಪಾಯಿ ಕೊಡಬೇಕಂತೆ. ಸೌದೆಯನ್ನ ತಗೊಂಡ್ರೆ ಮಾತ್ರ ಮೃತದೇಹವನ್ನು ಸುಡ್ಲಿಕ್ಕೆ ಸ್ಲಾಟ್ ಅನ್ನು ಕೊಡ್ತಾರೆ, ಇಲ್ಲದಿದ್ರೆ ಇಲ್ಲ. ಸೌದೆಯನ್ನ ತೆಗೆದುಕೊಳ್ಳದೆ ಇದ್ರೆ ಶವ ಸಂಸ್ಕಾರಕ್ಕೆ ಅವಕಾಶವನ್ನ ಕೊಡಲ್ಲ ಅನ್ನೋದು ಪಬ್ಲಿಕ್ ಟಿವಿಯ ರಹಸ್ಯ ಕಾರ್ಯಾಚರಣೆಯಲ್ಲಿ ಗೊತ್ತಾಗಿದೆ. TR ಮಿಲ್ ಚಿತಾಗಾರದಲ್ಲಿ ಸೌದೆ ಬ್ರೋಕರ್ಗಳ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. BBMP ಫೀಸು 100ರಿಂದ 300 ರೂಪಾಯಿ, ಆದರೆ ಸೌದೆಗಂತ 6,000 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಪೋಸ್. ಸಾಮಾನ್ಯವಾಗಿ RTO ಕಚೇರಿಗಳಲ್ಲಿ, ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಈ ಬ್ರೋಕರ್ಸ್ ಹಾವಳಿಗಳನ್ನು ನಾವು ನೋಡ್ತಾ ಇದ್ವಿ. ಈಗ ಶವಾಗಾರಕ್ಕೂ ಕೂಡ ಬ್ರೋಕರ್ಸ್ಗಳ ಎಂಟ್ರಿ ಕೊಟ್ಟಿರುವಂಥದ್ದು. ಶವವನ್ನು ಸುಡೋದಕ್ಕೂ ಕೂಡ ಈಗ ಬ್ರೋಕರ್ಸ್ಗಳ ಪರ್ಮಿಷನನ್ನು ತಗೊಬೇಕಂತೆ. ಅವರು ಸಮ್ಮತಿಯನ್ನು ಕೊಟ್ರೇನೆ ಸ್ಲಾಟ್ ಸಿಗೋದು. ಅದು ಕೂಡ ನೀವು 6,000 ರೂಪಾಯಿ ಪೇ ಮಾಡಬೇಕು. 1ರಿಂದ 8ವರೆಗೂ ಇವ್ರ ಕಡೆ ಇದರಲ್ಲಿ ಇರ್ತಾರೆ. ಜನ ಬರ್ತಾರಲ್ಲ, ಊರಿಂದ ನೀವು ತಗೊಂಬಂದ್ರೆ ಇಲ್ಲಿ ನಾವು ಜಾಗ ಕೊಡ್ತೀವಿ. ಇಲ್ಲ ಕ್ಲೀನ್ ಆಗಿರೋ ಜಾಗ ಆಗುತ್ತೆ. ನಿಮಗೆ ಇಲ್ಲಿ ಬಾಕ್ಸ್ ಖಾಲಿ ಬಂದರೆ ನೆಲದಲ್ಲಿ ಮಾಡಿಸ್ತಾರೆ.
ಈ 1ರಿಂದ 8ವರೆಗೂ ಇವ್ರ ಕಡೆ ಇದರಲ್ಲಿ ಇರ್ತಾರೆ. ಇವ್ರು ಜನ ಬರ್ತಾರಲ್ಲ, ಊರಿಂದ ನೀವು ತಗೊಂಬಂದ್ರೆ ಇಲ್ಲಿ ನಾವು ಜಾಗ ಕೊಡ್ತೀವಿ, ನೀವು ಮಾಡ್ಕೊಬೋದು ಕೆಳಗಡೆ ನೆಲದಲ್ಲಿ. ಯಾರು ಇದರಲ್ಲಿ ಸರ್? BBMP ಇದ್ರಲ್ಲ ಇದು ಇಲ್ಲ, ಫ್ಲ್ಯಾಟ್ ಬುಕ್ಕಿಂಗ್ ಬಂದು ಇದ್ರ BBMP ಇದೆ, ಸೌದೆದೆಲ್ಲ ಬಂದು ಪ್ರೈವೇಟ್ ಹೇಳಿದ್ನಲ್ಲ ನಿಮ್ಗೆ. BBMP ಇಂದ ಏನು ಚಾರ್ಜ್ ಇಲ್ಲ? BBMP ಇಂದ ನಿಮಗೆ 1 ರೂಪಾಯಿ ಕಾಸಿರಲ್ಲ. ಸೌದೆಗೆ ಮಾತ್ರ? ಇದ್ರ ಹೂಳ ಜಾಗದಲ್ಲೆಲ್ಲ ಕಾಸು ತಗೋತಾರೆ. ಹೌದೌದು. ಇಲ್ಲಿ ಸೌದೆ ಚಾರ್ಜ್ ಮಾತ್ರ ಇರುತ್ತೆ, ಬೇರೆ ಇನ್ನು ಅನೈತಿಕ ಯಾವುದಕ್ಕೂ ಕಾಸಿರಲ್ಲ. ಸ್ಲಾಟ್ ಅಂದ್ರೆ ಅದು ಕೊಡಲ್ಲ, ಕೆಳಗಡೆ ಮಾಡ್ಕೊಬೋದು ಅಂತ. ಕೆಳಗಡೆ ಅಲ್ಲಿ ಇದೆ ಗೊತ್ತಾ, 2 ಬಾಕ್ಸು ಆ ಡಿಪ್ಪೋದವ್ರದ್ದು ಅವ್ರ ಇನ್ಚಾರ್ಜಲ್ಲಿ ಇರುತ್ತೆ. ಇವಾಗ ನೀವು ಅವರು ಬುಕ್ ಮಾಡಿದ್ರೆ ಅವ್ರು ಆ ಕಡೆ ಮೂರಲ್ಲಿ 2 ಬಾಕ್ಸಲ್ಲಿ ಅದನ್ನ 1 ಬಾಕ್ಸ್ ನಿಮಗೆ ಕೊಡ್ತಾರೆ. ಆಗುತ್ತೆ ನಿಮಗೆ ಇಲ್ಲಿ ಬಾಕ್ಸ್ ಖಾಲಿ ಬಂದರೆ ನೆಲದಲ್ಲಿ ಮಾಡಿಸ್ತಾರೆ. ಈ 1ರಿಂದ 8ವರೆಗೂ ಇವ್ರ ಕಡೆ ಇದರಲ್ಲಿ ಇರ್ತಾರೆ. ಅಂದರೆ ಟೆಂಡರ್ ತೊಗೊಂಡಿರೋದು ನೀವು? ಇಲ್ಲ, 2-3 ಅಂಗಡಿಯಲ್ಲಿ ಹಾಕ್ತೀವಿ. 5,600 ರೂಪಾಯಿ. 5,600 ಅಲ್ಲೇನು ಖರ್ಚು ಬರಲ್ಲ, ಒಂದು 300 ರೂಪಾಯಿ ಖರ್ಚು. ಅದೆಲ್ಲ ನೀವೇ ಮಾಡಿಕೊಡ್ತೀರಾ? ಅದೇ ಕಡಿಮೆ ಇಲ್ಲ ಸರ್. 5,600 ಸೌದೆ ಬಿಟ್ಟು ಬುಕ್ ಬಾಕ್ಸ್ ಕೊಡಲ್ಲ, ಬುಕ್ ಮಾಡ್ಕೊಳಕ್ಕೆ ಬಿಡಲ್ಲ. ನಾವೇ ಸೌದೆ ತಂದು ಹಾಕ್ಬಿಡ್ತೀವಿ. ನೀವು ತರಂಗಿಲ್ಲ. ಇದರಲ್ಲಿ BBMP ಚಾರ್ಜ್ ಎಲ್ಲ ಸೇರಿ ಇರುತ್ತಾ ಸರ್? ಹೌದು, 300 ರೂಪಾಯಿ ಮಾತ್ರ ಖರ್ಚು ಇರುತ್ತೆ. ಎಲ್ಲ ತರಂಗಿಲ್ಲ ಬಿಡಿ, ಅದು ತೊಂದರೆ ಇಲ್ಲ, ಹಾಕೊಳಕ್ಕೆ ಅಲ್ಲ, ಈಗ ಕಡ್ದಿರೋದೆ ಹಂಗಿದ್ರೆ ಅಲ್ಲೆಲ್ಲ ಊರ ಕಡೆನೇ ಎಲ್ಲರೂ ಮಾಡ್ತಾರೆ. ನಾವೇ ತಂದುಬಿಡ್ತೀವಿ. ತಂದ್ಬಿಟ್ಟು ಎಲ್ಲ ರೋಡಲ್ಲಿ ಇಟ್ಕೊಂಡು ಮಾಡಿ. ಅಲ್ಲ, BBMP ಅವರಲ್ಲ ಒಂದು 300 ರೂಪಾಯಿ 400 ರೂಪಾಯಿ ಯಾರು ಅದು ಆಗಲ್ಲ ಬಿಡಿ. 1,000 ರೂಪಾಯಿ ಮುಗ್ದೋಗುತ್ತೆ. ಏನು ಮಾತಾಡಿದ್ರೆ ಅದು ಆಗಲ್ಲ. ನೀವು ಇಂಥವೆಲ್ಲ BBMP ಅಲ್ಲಿ ನಾನು ಸೌದೆ ತರ್ತೀನಿ, ನೀವು ಜಾಗ ಕೊಡಿ ಅಂದ್ರೆ ಯಾವಾಗ ನೋಡಿ ಆ ಬ್ರೋಕರ್ಸ್ ಎಷ್ಟು ಕೇವಲವಾಗಿ ಮಾತಾಡ್ತಾರೆ ಅಂತ. ರೋಡಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ನೆಲದ ಮೇಲೆ ಇಟ್ಕೊಂಡು ಮಾಡ್ಕೊಳ್ಳಿ ಅಂತ ಬಿಟ್ಟಿ ಸಲಹೆಗಳನ್ನು ಕೊಡ್ತಾರೆ. ನಿಮ್ಮ ಬಿಟ್ಟಿ ಸಲಹೆನ ನಿಮ್ಮ ಮನೆಯವ್ರಿಗಾದಾಗ ಮಾಡ್ಕೊಳ್ಳಿ. ಅದನ್ನು ಏನು ನಿಮ್ಮ ತಾತನ ಮನೆ ಆಸ್ತಿನ ಚಿತಾಗಾರ ಅನ್ನೋದು? ನೀವ್ಯಾರು ಡಿಸೈಡ್ ಮಾಡೋದಕ್ಕೆ? ಇನ್ಫ್ಯಾಕ್ಟ್ ರೂಲ್ಸ್ ಏನು ಹೇಳುತ್ತೆ ಅನ್ನೋದನ್ನ ನಾವು ಸುಮ್ಮನೆ ನೋಡ್ತಾ ಇದ್ದೆ, ಏನು ರೂಲ್ಸ್ ಇದೆ ಚಿತಾಗಾರಕ್ಕೆ ಅಂತ. ಎಲ್ಲೂ ಕೂಡ ಚಿತಾಗಾರದಲ್ಲಿ ನಾವು ಹೇಳಿದವ್ರ ಹತ್ರನೇ ನೀವು ಸೌದೆಯನ್ನು ಅರೇಂಜ್ ಮಾಡ್ಕೊಳ್ಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಮ್ಯಾಂಡೇಟ್ರಿ 6,000 ರೂಪಾಯಿ ಕೊಡಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಇಲ್ದಿರೋ ರೂಲ್ಸನ್ನು ತಂದು ನೋವಲ್ಲಿರುವಂತಹ ಜನರ ಹತ್ರ ಕೂಡ ನೀವು ಸುಲಿಗೆ ಮಾಡ್ತೀರಾ ಅಂದರೆ ಮಾನ ಮರ್ಯಾದೆ ಇಟ್ಕೊಂಡಿದ್ದೀರಾ ನೀವು? ಆಮೇಲೆ ಇದು ಯಾರಂಡ್ರಲ್ಲಿ ಬರುತ್ತೆ? ನಾವು ಯಾರನ್ನು ಟಾರ್ಗೆಟ್ ಮಾಡ್ತಾ ಇದೀವಿ? ಡೆಫಿನೆಟ್ಲಿ BBMP ಆಯುಕ್ತರನ್ನೇ ಪ್ರಶ್ನೆ ಕೇಳ್ತಿರೋದು ನಾವು. ಯಾಕಂದರೆ ನೀವೇ ಜವಾಬ್ದಾರರು ಇದಕ್ಕೆ. ನೀವೇ BBMP ಬಜೆಟ್ನಲ್ಲಿ ಇಷ್ಟು ದುಡ್ಡನ್ನು ಎತ್ತಿಡ್ತೀವಿ ಮ್ಯಾನೇಜ್ ಮಾಡೋದಕ್ಕೆ ಚಿತಾಗಾರಗಳನ್ನಂತ ಹೇಳಿರೋದು. ದುಡ್ಡು ಎತ್ತಿಟ್ಟ ಮೇಲೆ ಅಲ್ಲಿ ನೆಟ್ಟಿಗೆ ವ್ಯವಸ್ಥೆಗಳಿದೆಯಾ ಇಲ್ವಾ ಅನ್ನೋದನ್ನ ನೋಡ್ಕೊಳ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಜನರನ್ನು ಇಷ್ಟು ಕೇವಲವಾಗಿ ನಡೆಸ್ಕೊಳ್ಳೋದಕ್ಕೆ, ಅವರಿಗೆ ಆ ಹಗುರತನ ಬರೋದಕ್ಕೆ ಹೆಂಗೆ ಸಾಧ್ಯ ಅಂದರೆ ನೀವು ಕೊಟ್ಟಿರೋ ಧೈರ್ಯನೇ. ನಿಮ್ಮಲ್ಲಿರುವಂತಹ ಅಧಿಕಾರಿಗಳೇ ಹಾಗಾದರೆ ಶೇರ್ನ ತಗೊಳ್ತಾ ಇದ್ದಾರಾ? ಸತ್ತಂತಹ ಜೀವಗಳ ಕುಟುಂಬ ಮೊದಲೇ ನೋವಲ್ಲಿರುತ್ತೆ. ನೋವಲ್ಲಿದ್ದವ್ರಿಗೆ ಹಿಂಸೆ ಕೊಡೋದು ಅಂದರೆ ಇದೇನೆ. ನಾವು ಹಿಂದೆ ಕೇಳಿದ್ವಿ ರಕ್ತ ಹೀರೋ ಜನಗಳಿರ್ತಾರೆ ಅಂತ. ಕೇಳೋದಲ್ಲ, ನೋಡ್ತಿದ್ದೀವಿ ಅವ್ರ ವರ್ತನೆನ. ಇಲ್ಲಿ ಇವ್ರ ಮನೆ ಆಸ್ತಿ ಇವರಿಗೆ BBMP ಗುತ್ತಿಗೆ ಕೊಟ್ಟಂಗೆ ಆಡ್ತಾ ಇದ್ದಾರೆ ಅವರು. ಹೇಳ್ಬಿಡಿ ನೀವು, ಸ್ಮಶಾನವನ್ನ ನಾವು ಗುತ್ತಿಗೆಗೆ ಬ್ರೋಕರ್ಗಳಿಗೆ ಕೊಟ್ಟುಬಿಟ್ಟಿದ್ದೀವಿ, ನಮಗೆ ಯೋಗ್ಯತೆ ಇಲ್ಲ, ಅದನ್ನು ಮ್ಯಾನೇಜ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಡಿ. ನಾವು ನಿಮ್ಮ ಹತ್ರ ಕೇಳೋದಕ್ಕೆ ಬರೋದಿಲ್ಲ. ಜನ ಎಲ್ಲೆಲ್ಲೋ ದುಡ್ಡನ್ನು ಕೊಡ್ತಾರಂತೆ, ಇಲ್ಲೂ ಕೊಟ್ಬಿಡ್ತಾರೆ. 6,000 ರೂಪಾಯಿ ಅಂದರೆ ಏನು ತಮಾಷೆ ಮಾತಾ? ಕೂಲಿ ಕಾರ್ಮಿಕರದ್ದು ಯಾರ್ದೋ ಒಬ್ರದ್ದು ಸಾವಾಯಿತು, ಅವ್ರ ಕುಟುಂಬಕ್ಕೆ 6,000 ರೂಪಾಯಿ ತಿಂಗಳ ಆದಾಯ. ಇಲ್ಲಿ ಒಂದೇ ಸತಿ ಕಟ್ಟಿ ಅಂದರೆ ಏನು ಮಾಡೋದು? ಎಲ್ಲಿಗೆ ಹೋಗ್ತಾರೆ ಅವರು? ಮತ್ತು ನೀವು ಯಾಕೆ ಹೇಳ್ತೀರಾ? ಯಾವ ಪುರುಷಾರ್ಥಕ್ಕೆ ನೀವು ನಿಮ್ಮ ವೆಬ್ಸೈಟ್ಗಳಲ್ಲಿ ಪ್ರಕಟಣೆಯನ್ನು ಹೊರಡಿಸಿದ್ದೀರಾ? ಮ್ಯಾನೇಜ್ ಮಾಡೋದು ನಾವೇ, ಫ್ರೀಯಾಗಿ ನಾಮಿನಲ್ ಫೀಸ್ ಜೊತೆಗೆ ನಾವು ಬರ್ತೀವಿ, ನೀವು ಬಯಸಿದ್ರೆ ಮಾತ್ರ ಸೌದೆನ ನೀವು ತೆಗೆದುಕೊಳ್ಳೋದಕ್ಕೆ ಅರೇಂಜ್ಮೆಂಟ್ ಮಾಡ್ತೀವಿ ಅಂತ ಯಾಕೆ ಹೇಳಿದ್ದೀರಾ ನೀವು? ಹೇಳಿ ಮ್ಯಾಂಡೇಟ್ರಿ 6,000 ರೂಪಾಯಿ ಕೊಡಬೇಕು ಅಂತ. ಮಾನ ಮರ್ಯಾದೆ ಇಲ್ದಿರೋ ಜನ ಇದು. ಇದ್ರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬ್ರೋಕರ್ಗಳನ್ನು ನೋಡಿರ್ತೀವಿ, ಆದರೆ ಚಿತಾಗಾರದಲ್ಲಿ ಅದು ಕೂಡ ಹೆಣವನ್ನು ಸುಡುವಂಥ ಜಾಗದಲ್ಲಿ ಬ್ರೋಕರ್ಗಳ ಕಾಟ, ಅದು ಕೂಡ ಸೌದೆ ಬ್ರೋಕರ್ಗಳ ಕಾಟ ಹೆಚ್ಚಾಗಿದೆ. ನಾನೀಗ ಇರುವಂಥ ಸ್ಥಳ ಇದು ಚಾಮರಾಜಪೇಟೆಯ TR ಮಿಲ್ ಚಿತಾಗಾರದಲ್ಲಿದ್ದೀನಿ. ಇಲ್ಲಿ ಏನು ಸ್ಲಾಟ್ಗಳು ಅಂದರೆ ಈ ಹೆಣವನ್ನು ಸುಡೋದಕ್ಕೆ, ಮೃತದೇಹಗಳನ್ನು ಸುಡೋದಕ್ಕೆ ಇರುವಂಥ ಸ್ಲಾಟ್ಗಳು, ಈ ಸ್ಲಾಟ್ ಬುಕ್ಕಿಂಗು BBMP ಕಡೆಯಿಂದ ಫ್ರೀ ಆಗಿರುತ್ತೆ. ಯಾವುದೇ ರೀತಿಯಂಥ ಹಣವನ್ನು BBMP ಪಡೆಯೋದಿಲ್ಲ. ಆದರೆ ಸೌದೆ ಬ್ರೋಕರ್ಗಳೇನಿದ್ದಾರೆ, ಹಾಗೆ ಇಲ್ಲಿ ಕೆಲವರು BBMPಯ ಸಿಬ್ಬಂದಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಬಂದಂಥ ಸಂದರ್ಭದಲ್ಲಿ ಜನಕ್ಕೆ ಸೌದೆ ಮಂಡಿಗಳ ಜೊತೆಗೆ ಇವರು ಒಂದು ರೀತಿ ಡೀಲ್ ಕುದುರಿಸ್ಕೊಂಡು ಬ್ರೋಕರಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಹಲವರು ಏನು ಈ ಚಿತಾಗಾರ ಏನಿದೆ, ಚಿತಾಗಾರದ ಬಳಿ ನಿಂತು ಬ್ರೋಕರ್ ಕೆಲಸವನ್ನು ಮಾಡುವಂಥದ್ದು, ಅದು ಸೌದೆ ಬ್ರೋಕರ್ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾವಿರಾರು ರೂಪಾಯಿ ದುಡ್ಡನ್ನು ಈ
ಏನು ಮೃತದೇಹವನ್ನು ಎತ್ಕೊಂಡು ಬಂದಿರ್ತಾರೆ, ನೋವಲ್ಲಿ ಬಂದಿರ್ತಾರೆ, ಆ ಕುಟುಂಬಗಳಿಂದ ಪಡಿತಾ ಇರುವಂಥದ್ದು ಸೌದೆಗಳನ್ನು ನೋಡಿ. ಈಗೇನು ಗಮನಿಸ್ತೀರಿ, ಸೌದೆಗಳನ್ನು ಅವರು ತರುವಂತೆ ಇಲ್ಲ. ಅಂದರೆ BBMP ಏನು ಮಾಡುತ್ತೆ, ಇದು ಫ್ರೀಯಾಗಿ ಕೊಡುತ್ತೆ. ಈ ಸ್ಲಾಟ್ಗಳೇನಿದ್ದಾವೆ, ಈ ಸ್ಲಾಟ್ಗಳನ್ನು ಫ್ರೀಯಾಗಿ ಕೊಡುವಂಥದ್ದು. ಸೌದೆ ಅದು ಏನು ಅವ್ರು ಬರ್ತಾರೆ ಅವರಾಗಿ ಬಿಟ್ಟಿದ್ದು, ಅವ್ರಿಗೆ ಬೇರೆ ಮಂಡಿಗಳಲ್ಲಾದರೂ ತಗೋಬೋದು ಅಥವಾ ಅವರೇ ಪರ್ಸನಲ್ಲಾಗಾದರೂ ತರಬಹುದು. ಆದರೆ ಅದು ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಡೋದಿಲ್ಲ. ಇಲ್ಲಿ ಸೌದೆಯನ್ನು ಕೊಂಡ್ರೆ ಮಾತ್ರ ನಾವು ಸ್ಲಾಟ್ ಕೊಡ್ತೀವಿ ಅನ್ನುವಂಥ ದಮ್ ಹಾಕ್ತಾರೆ. ಜೊತೆಗೆ ರೋಡಲ್ಲಿ ಸುಟ್ಕೊಳ್ಳಿ ಅಥವಾ ಬೇರೆಲ್ಲೋ ಸುಟ್ಕೊಳ್ಳಿ, ನಾವು ಸ್ಲಾಟ್ ಕೊಡಲ್ಲ, ಸೌದೆ ತೊಗೊಂಡ್ರೆ ಮಾತ್ರ ಸ್ಲಾಟ್ ಕೊಡ್ತೀವಿ, ಇಲ್ಲಾಂದರೆ ನೆಲದ ಮೇಲೆ ಸುಟ್ಕೊಳ್ಳಿ ಅನ್ನೋ ಥರದ ದರ್ಪದ ಮಾತುಗಳನ್ನು ಕೆಲವರು ಮಾಡ್ತಾ ಇದ್ದಾರೆ. ಜೊತೆಗೆ ಬ್ರೋಕರ್ಗಳ ಹಾವಳಿ ಏನಿದೆ ಮಿತಿ ಮೀರಿದೆ. ಇಲ್ಲಿ ಬ್ರೋಕರ್ಗಳು ಬಂದು ಇಲ್ಲಿ ಸೌದೆ ಕೊಂಡ್ರೆ ಮಾತ್ರ ನಾವು ಸ್ಲಾಟ್ಗಳನ್ನು ಕೊಡ್ತೀವಿ. ಅಂದರೆ ಸೌದೆಯ ಬ್ರೋಕರ್ಗಳೇ ಈ ಸ್ಲಾಟ್ಗಳೇನಿದ್ದಾವೆ, ಈ ಹೆಣ ಸುಡುವಂಥ ಸ್ಲಾಟ್ಗಳಿದ್ದಾವೆ, ಸುಮಾರು ಒಂದು 10 ಸ್ಲಾಟ್ಗಳಿದ್ದಾವೆ. ಈ ಕಡೆ 10 ಸ್ಲಾಟ್ಗಳನ್ನು ಹಂಚ್ಕೊಂಡಿದ್ದಾರೆ. ಅಂದರೆ ಈ ಸ್ಲಾಟ್ ನಂದು, ಆ ಸ್ಲಾಟ್ ನಿಂದು ಅಂತ ಹಂಚಿಕೆ ಮಾಡ್ಕೊಂಡಿರುವಂಥದ್ದು. ಅವರು ಡಿಮ್ಯಾಂಡನ್ನು ಮಾಡುವಂಥದ್ದು, ಸೌದೆ ಡಿಮ್ಯಾಂಡನ್ನು ಮಾಡಿ ಒಂದು ರೀತಿ ಸುಲಿಗೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ BBMP ಕೂಡಲೇ ಕಡಿವಾಣ ಹಾಕುವಂಥ ಕೆಲಸ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ TV ಬೆಂಗಳೂರು. ಸರ್ ಇಲ್ಲಿ ನಾನು ಡಿಗ್ಗರಾಗಿ ಕೆಲಸ ಮಾಡ್ತಾಯಿದ್ದೀನಿ ಸರ್, ಏನೋ ಸುಡೋಣ ಸರ್. ಎಷ್ಟು ವರ್ಷಗಳಿಂದ? ಸರ್ ನಾನೊಂದು 12-13 ವರ್ಷದಿಂದ ಇದ್ದೀನಿ. ಅದೇ ಇವಾಗ ನಮಗೆ ತಾತ್ಕಾಲಿಕ ಅಂತ ಒಂದು 4-5 ವರ್ಷದಿಂದ ಆಗಿದೆ ಸರ್. ಇಲ್ಲೇ ಆಗಿದೆ? ಹೌದು, BBM ಕಡೆಯಿಂದ ಆಗಿದೆ ಸರ್. ಇಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಇಲ್ಲಿ ಚಿತಾಗಾರ? ಸರ್ ನಾವು 5 ಜನ ಡಿಗ್ಗರ್ಸ್ ಇದ್ದೀವಿ, 2 ಜನ ರೈಟ್ರ್ ಇದ್ದಾರೆ ಸರ್. ನಮ್ಮ ಇಲ್ಲಿ ಬ್ರೋಕರ್ಗಳ ಹಾವಳಿ ಜಾಸ್ತಿ ಆಗಿದೆ ಅಂತ, ಅಂದರೆ ಸೌದೆ ಬ್ರೋಕರ್ಗಳು ಸೌದೆ ತೊಗೊಂಡ್ರೆ ಮಾತ್ರ ಸ್ಲಾಟ್ ಕೊಡ್ತಾರೆ ಅಂತ. ಸರ್ ಅದು ವಿಚಾರ ನಮ್ಗೇನು ಗೊತ್ತಿಲ್ಲ ಸರ್, ಯಾಕಂದರೆ ಅದು ಏನಿದು ಆಚೆ ಮಾಡ್ತಾ ಇರ್ತಾರೆ, ಆಚೆಯಿಂದ ಮಾತಾಡ್ತಾರೆ. ಸೌದೆ ಎಲ್ಲ ಪ್ರೈವೇಟಿದು, ಅದಕ್ಕೂ ನಮಗೂ ಏನು ಸಂಬಂಧ ಇಲ್ಲ. ಯಾಕಂದ್ರೆ ಅವ್ರು ಸೌದೆ ಒಳಗಡೆ ಕೂತ್ಕೊಂಡು ರೈಟರ್ ರೂಮಲ್ಲಿ ಕೂತ್ಕೊಂಡು ಸೌದೆ ತೊಗೊಂಡ್ರೆ ಮಾತ್ರ ನಾವು ಕೊಡ್ತೀವಿ ಸ್ಲಾಟ್ ಅಂತೆಲ್ಲ ಸರ್. ಅದು ನಾವು ಆಫೀಸ್ ತನಕ ಹೋಗಲ್ಲ ಸರ್, ಯಾಕಂದರೆ ನಮ್ಗೆ ಇಲ್ಲಿ ಕೆಲಸ ನೀವೇ ನೋಡ್ತೀರಾ. ಬೆಳಿಗ್ಗೆ ಅಂದರೆ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಾದೇಶ್. ಈ ಬ್ರೋಕರ್ಗಳು ಮಾತಾಡ್ತಾ ಇದ್ದಿದ್ದನ್ನ ಗಮನಿಸ್ತಾ ಇದ್ದೆ ನಾನು. ಅವ್ರು ಹೇಳ್ತಾ ಇದ್ರು ರೋಡಲ್ಲಿ ಇಟ್ಕೊಳ್ಳಿ ಅಥವಾ ಕೆಳಗೆ ನೆಲದ ಮೇಲೆ ಇಟ್ಕೊಳ್ಳಿ ಅಂತ. ಚಿತಾಗಾರಗಳೇನು ಇವ್ರ ಅಪ್ಪನ ಮನೆ ಆಸ್ತಿನ, ಇವ್ರ ತಾತನ ಮನೆ ಆಸ್ತಿನ ಹಂಗೆ ಹೇಳೋದಕ್ಕೆ? ಹಂಗೆ ಹೇಳ್ತಾರೆ ಅಂದರೆ ಅವ್ರಿಗೆ ಧೈರ್ಯ ಕೊಟ್ಟಿದ್ದು ಯಾವ ಮಹಾ ಅಧಿಕಾರಿಗಳು ಅನ್ನೋದು ಪ್ರಶ್ನೆ ಬರುತ್ತೆ. BBMP ಆಯುಕ್ತರನ್ನೇ ನಾವೆಲ್ಲಿ ಟಾರ್ಗೆಟ್ ಮಾಡಬೇಕು? ಅವ್ರಿಗೆ ಗಮನಕ್ಕೆ ಬಂದಿಲ್ವಾ ಇದು? BBMP ಮ್ಯಾನೇಜ್ಡ್ ಬೈ BBMP ಅಂತ ಮತ್ತೆ ಯಾವ ಪುರುಷಾರ್ಥಕ್ಕೆ ವೆಬ್ಸೈಟ್ಗಳಲ್ಲೆಲ್ಲ ಹಾಕೊಳ್ತಾರೆ ಇವರು? ಮಮತಾ, ಖಂಡಿತವಾಗ್ಲೂ ಅದೇ ಪ್ರಶ್ನೆ ಹುಟ್ಟುತ್ತೆ. ಯಾಕಂದರೆ BBMP ನಾವು ಎಲ್ಲೂ ಕೂಡ ಸ್ಲಾಟ್ಗೆ ಅಂದರೆ ಹೆಣ ಸುಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಂಥ ಫೀಸ್ ಇಲ್ಲ ಅಂತ ಹೇಳುತ್ತೆ. ಆದರೆ ಈ ರೀತಿಯಾಗಿ ಬ್ರೋಕರ್ಗಳನ್ನು ಏನಾದರೂ BBMP ಅಧಿಕಾರಿಗಳೇ ಬಿಟ್ಟಿದ್ದಾರೆ ಅನ್ನೋ ಥರದ ಅನುಮಾನ ಖಂಡಿತವಾಗ್ಲೂ ಮೂಡುತ್ತೆ. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಆಯುಕ್ತರು ಉತ್ತರವನ್ನು ಕೊಡಲೇಬೇಕು. ಯಾಕೆಂದರೆ ಆ ಥರದ ಸಿಚುವೇಶನ್ಗಳಲ್ಲಿ ಅಂದರೆ ಬೇರೆ ಬೇರೆ ಕಡೆಗಳಲ್ಲಿ ಬ್ರೋಕರ್ಗಳ ಹಾವಳಿ ಅದು ಇದು ಅಂತ ನೋಡೋದು ಸಹಜ. ಆದರೆ ಸ್ಮಶಾನಗಳಲ್ಲೂ ಕೂಡ ಅದು ಹೆಣ ಸುಡುವಂಥ ಜಾಗದಲ್ಲಿ ಈ ರೀತಿಯಾಗಿ ಬ್ರೋಕರ್ಗಳ ಹಾವಳಿ ಇದೆ ಅಂದರೆ ಅವ್ರು ಹೇಳ್ತಾರೆ ಮಾತಾಡುವಂಥ ಸಂದರ್ಭದಲ್ಲಿ ಈ ನೋವಲ್ಲಿರ್ತಾರೆ, ಅವರು ಬಂದಂಥ ಸಂದರ್ಭದಲ್ಲಿ ದುಡ್ಡು ಯೋಚನೆ ಮಾಡಲ್ಲ ಅನ್ನೋ ಥರದ ಮಾತುಗಳನ್ನು ಕೂಡ ಸೌದೆ ಬ್ರೋಕರ್ಗಳು ಮಾತಾಡ್ತಾರೆ. ಅಂದರೆ ಇದರಲ್ಲಿ ಯಾರೆಲ್ಲ ಪಾಲುದಾರರಾಗಿದ್ದೀರಿ ಅನ್ನೋ ಥರದ ಪ್ರಶ್ನೆ ಕೂಡ ಕಾಡುತ್ತೆ. ಯಾಕಂದರೆ ಈ ರೀತಿಯಾಗಿ ರಾಜಾರೋಷವಾಗಿ ಅವರು ಸ್ಲಾಟ್ಗಳನ್ನು ಅಂದರೆ 2 ಸೌದೆ ಅಂಗಡಿಯವರು ಅಥವಾ ಬ್ರೋಕರ್ಗಳು ಇಟ್ಕೊಂಡು 5 ನಿನಗೆ 5 ನನಗೆ, ಯಾರು ಬರ್ತಾರೋ ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋಣ ಅನ್ನೋ ಥರದ ಮನಸ್ಥಿತಿಯಲ್ಲಿ ಅವರೆಲ್ಲರೂ ಕೂಡ ಇದ್ದಾರೆ. ರಾಜಾರೋಷವಾಗಿ ದಂಧೆ ಮಾಡ್ತಾ ಇದ್ದಾರೆ ಬ್ರೋಕರ್ಗಳು. ಇದರಲ್ಲಿ ಯಾರಿಗೆ ಯಾವ ಅಧಿಕಾರಿಗಳಿಗೆ ಪಾಲು ಕೊಡ್ತಿದ್ದಾರೋ ಏನೋ ಗೊತ್ತಿಲ್ಲ. ಒಟ್ಟಾರೆ ಜನ ಏನಿದ್ದಾರೆ, ಜನ ಅಂತೂ ಸತ್ತಿದ್ದಾರೆ, ನೋವಲ್ಲಿರ್ತಾರೆ, ಅವರ ಮನೆಯವರು ಯಾರೋ ಹೋಗಿರ್ತಾರೆ, ಅವರನ್ನು ಆ ಮೃತದೇಹವನ್ನು ತಂದಿರ್ತಾರೆ. ಆ ತಂದಂಥ ಸಂದರ್ಭದಲ್ಲೂ ಕೂಡ ದುಡ್ಡಿಗೆ ಈ ರೀತಿಯಾಗಿ ಬಕಪಕ್ಷಿಗಳ ರೀತಿಯಾಗಿ ಕಾಯುವಂಥದ್ದು, ಒಂದು ರೀತಿ ರಕ್ತ ಹೀರುವಂಥ ತಿಗಣೆಗಳ ರೀತಿಯಾಗಿ ಇವರು ವರ್ತನೆಯನ್ನು ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಕಡಿಮೆ ಮಾಡ್ಕೊಳ್ಳಲ್ಲ. ಅಂದರೆ 5,500 ಅಥವಾ 6,000 ಅಂದರೆ ಅಷ್ಟೇ ಕೊಡಬೇಕು, 1 ರೂಪಾಯಿ ಕಡಿಮೆ ಆದರೂ ಕೂಡ ನಾವು ಸುಡಲ್ಲ ಅನ್ನೋ ಥರದ ಮಾತುಗಳು ಹೇಳುವಂಥದ್ದು. ಸೌದೆಯನ್ನು ನಾವು ತರ್ತೀವಿ ಅಂದರೂ ಕೂಡ ಇಲ್ಲ, ನೀವು ತರಹಂಗಿಲ್ಲ, ಸೌದೆ ನಮ್ಮಲ್ಲಿ ಕೊಂಡ್ರೆ ಮಾತ್ರ ನಿಮಗೆ ಸ್ಲಾಟ್ ಕೊಡ್ತೀವಿ, ಈ ಥರದ ದಿಮಾಕಿನ ಮಾತುಗಳು, ರೋಡಲ್ಲಿ ಸುಡಿ, ನಿಮಗೆ ನೆಲದಲ್ಲಿ ಸುಡಿ, ಈ ಥರದ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಇವರ ವಿರುದ್ಧವಾಗಿ ಕ್ರಮ ಆಗಬೇಕು. ಜೊತೆಗೆ ಇವರಿಗೆ ಸಪೋರ್ಟ್ ಮಾಡ್ತಾ ಇರುವಂಥ ಅಧಿಕಾರಿಗಳ ವಿರುದ್ಧ ಕೂಡ ಕ್ರಮ ಆಗಬೇಕು. ಮಮತಾ, ರೈಟ್, ಧನ್ಯವಾದ ಮಾದೇಶ್. ಈ ಬ್ರೋಕರ್ಗಳ ದರ್ಪದ ಮಾತಾಡಿದ್ರಲ್ಲ, ಅವ್ರನ್ನ ಫಸ್ಟ್ ಒದ್ದು ಆಚೆ ಹಾಕಬೇಕು, ಚಿತಾಗಾರದ ಹತ್ರ ಸುಳಿಯೋಕ್ಕೂ ಬಿಡಬಾರ್ದು. ಆಗ ಮಾತ್ರ ಈ ಸರ್ಕಾರಕ್ಕೆ ಒಂಚೂರು ಮಾನ ಮರ್ಯಾದೆ ಉಳಿದಿದೆ ಅಂತ ನಾವು ಅಂದ್ಕೊಳ್ಬೋದು. ನೋಡೋಣ, ಸಂಬಂಧಪಟ್ಟವರ ಗಮನಕ್ಕೆ ತರ್ತೀವಿ. ಈ ಸ್ಟೋರಿಯ ಫಾಲೋ ಅಪ್ಪಲ್ಲಿ ನಾವು ಕೂಡ ಇರ್ತೀವಿ. ಏನು ಹೇಳ್ತಾರೆ, ಏನು ಕ್ರಮವನ್ನು ಕೈಗೊಳ್ತಾರೆ, ಇನ್ನಾದರೂ ಈ ರಕ್ತ ಹೀರುವಂತಹ ಜನರ ಆಟಾಟೋಪಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದನ್ನ ನೋಡ್ಬೇಕು ನಾವು. ಒಟ್ಟಿನಲ್ಲಿ ಜನ ಯಾವ್ಯಾವ ಕಡೆ ಎಲ್ಲೆಲ್ಲಿ ಸುಲಿಗೆಗೆ ಒಳಗಾಗ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಷ್ಟೇ.